ನಾವಿವತ್ತು ಒಂದು ವಿಭಿನ್ನ ರೀತಿಯಲ್ಲಿ ಅಗಸೆ ಬೀಜದ ಚಟ್ನಿ ಪುಡಿಯನ್ನು ಮಾಡುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಗಸೆ ಚಟ್ನಿ, ಅಗಸೆ ಹಿಂಡಿ ಅಂತ ಮಾಡ್ತಾರೆ. ಆದರೆ ಅವರು ಮಾಡುವಂತಹ ವಿಧಾನ ಅಲ್ಲ ಇದು, ಬೇರೆ ವಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಇದು ಕೂಡ ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮೊದಲಿಗೆ 2 ಕಪ್ನಷ್ಟು ಅಗಸೆ ಬೀಜವನ್ನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೇನೆ. ಅರ್ಧ ಕಪ್ನಷ್ಟು ಹುರಿಗಡಲೆ ಅಥವಾ ಪುಟಾಣಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 1 ಕಪ್ನಷ್ಟು ಶೇಂಗಾ ಅಥವಾ ನೆಲಗಡಲೆಯನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಆನಂತರ ಮಿಕ್ಸಿ ಜಾರ್ಗೆ ಪುಟಾಣಿ, ಅಗಸೆ ಬೀಜ, ಶೇಂಗಾ, ಉಪ್ಪು, ಬೆಲ್ಲ, ಹುಣಸೆಹಣ್ಣು ಹಾಗೆ ನಮ್ಮ ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿನ ಹುರ್ಕೊಂಡು ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಈಗ ಪುಡಿ ಮಾಡಿದ್ದೇನೆ. ಈಗ ಚಟ್ನಿ ಪುಡಿ ಸಿದ್ಧವಾಗಿದೆ. ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವೆಲ್ಲರೂ ಒಮ್ಮೆ ಮಾಡಿ ನೋಡಿ. ಇದನ್ನು ನಾವು ದೋಸೆ, ರೊಟ್ಟಿ, ಚಪಾತಿ ಹಾಗೆ ಬಿಸಿ ಅನ್ನದೊಡನೆ ತುಪ್ಪ ಹಾಕಿಕೊಂಡು ಕಲಿಸ್ಕೊಂಡು ತಿನ್ನೋದಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಎಣ್ಣೆ, ಸಾಸಿವೆ ಹಾಗೂ ಕರಿಬೇವಿನ ಒಗ್ಗರಣೆಯನ್ನು ಮಾಡಿ ಚಟ್ನಿ ಪುಡಿಗೆ ಬೆರೆಸ್ಕೊಳ್ಳಿ. ನನಗೆ ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಹಾಗಾಗಿ ವಿಡಿಯೋದಲ್ಲಿ ಅದನ್ನು ತೋರ್ಸೋಕ್ಕಾಗಿಲ್ಲ. ಸಾಂಪ್ರದಾಯಿಕ ಶೈಲಿನಲ್ಲಿ ಮಾಡುವಂತಹ ಅಗಸೆ ಚಟ್ನಿ ಪುಡಿಗೆ ಶೇಂಗಾವನ್ನಾಗಲಿ ಅಥವಾ ಪುಟಾಣಿಯನ್ನಾಗಲಿ ಹಾಕೋದಿಲ್ಲ. ಆದರೆ ಈ ರೀತಿ ಸೇರಿಸಿ ಮಾಡೋದ್ರಿಂದ ಅದರ ರುಚಿ ಹೆಚ್ಚುತ್ತೆ. ಈ ರೀತಿ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.